ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಫ್ರಾಕ್ಷನಲ್ ನ್ಯಾಪ್ಸ್ಯಾಕ್ ಪ್ರಾಬ್ಲಮ್ ನ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫ್ರಾಕ್ಷನಲ್ ನ್ಯಾಪ್ಸ್ಯಾಕ್ ಪ್ರಾಬ್ಲಮ್ ನಮಗೆ ಕೊಟ್ಟಿದ್ದಾರೆ. ಸೊ ಆಬ್ಜೆಕ್ಟ್ಸ್, ಪ್ರಾಫಿಟ್ಸ್, ವೇಟ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಮೂರು ಟೆಕ್ನಿಕ್ ಅಲ್ಲಿ ಮಾಡಬಹುದು. ಸೊ 3 ಟೆಕ್ನಿಕ್ಸ್. ಮೊದಲನೇ ಟೆಕ್ನಿಕ್ ಏನಂದ್ರೆ ಸೆಲೆಕ್ಟಿಂಗ್ ದ ಆಬ್ಜೆಕ್ಟ್ಸ್ ಬೇಸ್ಡ್ ಆನ್ ಪ್ರಾಫಿಟ್ಸ್. ಹೇಗೆ selecting objects based on profit, selecting objects based on weight, next ಮೂರನೇ ಅಪ್ರೋಚ್ ಯಾವುದು ಅಂದ್ರೆ selecting the object based on profit by weight ratio. ಸೊ ಈ ಮೂರು ಟೆಕ್ನಿಕ್ ಗಳಲ್ಲಿ ಈ ಪ್ರಾಫಿಟ್ ಬೈ ವೇಟ್ ರೇಷಿಯೋ ಏನಿದೆ ಈ ಟೆಕ್ನಿಕ್ ಮೋರ್ ಎಫಿಷಿಯಂಟ್. ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ವೇಟ್ ಏನ್ ಕೊಟ್ಟಿದ್ದಾರೆ, ವೇಟ್ 15. ಸೊ 15 ಕೆಪಾಸಿಟಿ ಇರುವಂತಹ ಒಂದು ಬಾಕ್ಸ್ ಇದೆ ಅಂತ ಅನ್ಕೊಳ್ಳಿ. ಅದು ಎಫಿಷಿಯಂಟ್ ಆಗೋದು ಯಾವಾಗ, 15ಗೆ 15 ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಆಬ್ಜೆಕ್ಟ್ಸ್ ಅನ್ನು ತುಂಬೋದಾಗ ಅದೇನಾಗುತ್ತೆ, ಎಫಿಷಿಯಂಟ್ ಆಗಿ ನಾವು ಅದರ ಸ್ಪೇಸ್ ನ ಯೂಸ್ ಮಾಡಿದೀವಿ ಅಂತ ಅರ್ಥ ಆಯ್ತು. ಸೊ ಇವಾಗ 15 ವೇಟ್ ಕೊಟ್ಟಿದ್ದಾರೆ ಅಂದ್ರೆ 15 ನಾವು ಎಫಿಷಿಯಂಟ್ ಆಗಿ ಎಷ್ಟಾಗುತ್ತೆ ಅಷ್ಟು ಆಬ್ಜೆಕ್ಟ್ಸ್ ನ ತುಂಬಿದ್ರೆ ಅವಾಗ ನಮ್ಮ ಫ್ರಾಕ್ಷನಲ್ ನ್ಯಾಪ್ಸ್ಯಾಕ್ ಪ್ರಾಬ್ಲಮ್ ಮೋರ್ ಎಫಿಷಿಯಂಟ್ ಆಗಿ ಬಂತು ಅಂತ ಅರ್ಥ. ಸೊ ಅದನ್ನ ಕೊಡುವಂತದ್ದು ಯಾವ ಟೆಕ್ನಿಕ್, ಪ್ರಾಫಿಟ್ ಬೈ ವೇಟ್ ರೇಷಿಯೋ. ಸೊ ಇವಾಗ ಏನ್ ಮಾಡಬೇಕು, ಪ್ರತಿಯೊಂದಕ್ಕೂ ಪ್ರಾಫಿಟ್ ಬೈ ವೇಟ್ ರೇಷಿಯೋನ ಕಂಡುಹಿಡಿತಾ ಹೋಗ್ಬೇಕು. ಸೊ ಪ್ರಾಫಿಟ್ ಬೈ ವೇಟ್ ರೇಷಿಯೋ 5 divided by 1 5, next 10 divided by 3 3.33, next 15 divided by 5 3, 7 divided by 4 1.75, next 8 divided by 1 is 8, next 9 divided by 3 3, 4 divided by 2 is 2. ಸೊ ಇವಾಗ ಏನ್ ಮಾಡಿದ್ವಿ, ಪ್ರಾಫಿಟ್ ಬೈ ವೇಟ್ ರೇಷಿಯೋನ ತಗೊಳ್ಬೇಕು. ಸೊ ಇವಾಗ ಏನ್ ಮಾಡಬೇಕು ಅಂದ್ರೆ ಚೂಸ್ ಆಬ್ಜೆಕ್ಟ್ಸ್ ಬೇಸ್ಡ್ ಆನ್ maximum profit by weight ratio. Choose the objects based on maximum profit by weight ratio. So first objects, next profits, weight, next last column ಏನಾಗಿರುತ್ತೆ, remaining weight or cost. ಇದ್ಯಾವ ಕಾಲಮ್ ಅಂದ್ರೆ ಇಲ್ಲಿ 15 ಕೆಪಾಸಿಟಿನ ಕೊಟ್ಟಿದ್ದಾರೆ, ಅದ್ರಲ್ಲಿ ನಾವು 5 ನ ತುಂಬಿಸಿದ್ರೆ ಇನ್ನು ಎಷ್ಟು ಉಳಿಯುತ್ತೆ, 10. ಸೊ 10 ಗೆ ಎಷ್ಟಾಗುತ್ತೆ ಅಷ್ಟು ಆಬ್ಜೆಕ್ಟ್ಸ್ ನ ತುಂಬಬೇಕು. ಆ ರೀತಿ ಬರೆಯೋದನ್ನ ನಾವೇನಂತೀವಿ, ರಿಮೈನಿಂಗ್ ವೇಟ್ ಆರ್ ಕಾಸ್ಟ್. ಸೊ ಫಸ್ಟ್ ಏನಂತ ಹೇಳಿದರೆ, ಚೂಸ್ ಆಬ್ಜೆಕ್ಟ್ ಬೇಸ್ಡ್ ಆನ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಬೈ ವೇಟ್ ರೇಷಿಯೋ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಬೈ ವೇಟ್ ರೇಷಿಯೋ ಯಾವ್ದಕ್ಕಿರೋದು, 8. ಸೊ 8 ನ ಆಬ್ಜೆಕ್ಟ್ ಯಾವುದು, 5. ನೆಕ್ಸ್ಟ್ 8 ನ ಪ್ರಾಫಿಟ್, ಸೊ ಇದರ ಪ್ರಾಫಿಟ್ ಎಷ್ಟು, 8. ನೆಕ್ಸ್ಟ್ ವೇಟ್ 1. ಸೊ ನನಗೆ ಫಸ್ಟ್ ಟೈಮ್ ಕೊಟ್ಟಿದ್ರು ವೇಟ್ 15 ಕೊಟ್ಟಿದ್ರು, ಅದರಲ್ಲಿ ನಾನು ಒಂದು ಆಬ್ಜೆಕ್ಟ್ ನ ತುಂಬಿದ್ದೀನಿ, ಅದರ ವೇಟ್ ಎಷ್ಟು, 1. ಸೊ -1 ವಿಚ್ ಈಸ್ ಈಕ್ವಲ್ ಟು 14. ನೆಕ್ಸ್ಟ್ ಈ ಆಬ್ಜೆಕ್ಟ್ ಆಯ್ತು. ನೆಕ್ಸ್ಟ್ ಇನ್ನು ಉಳಿದಿರೋದ್ರಲ್ಲಿ ಯಾವುದಕ್ಕೆ ಪ್ರಾಫಿಟ್ ಬೈ ವೇಟ್ ರೇಷಿಯೋ ಜಾಸ್ತಿ ಇರೋದು, 5. ಸೊ ಅದರ ಆಬ್ಜೆಕ್ಟ್ ಯಾವುದು, 1. ನೆಕ್ಸ್ಟ್ ಪ್ರಾಫಿಟ್ 5, ವೇಟ್ 1. ಸೊ ಇಲ್ಲಿ 14 ಮಾತ್ರ ಉಳಿದಿತ್ತು, ಒಂದು ತುಂಬಿಸಾದ್ಮೇಲೆ 14 ಮಾತ್ರ ಉಳಿದಿತ್ತು. ಸೊ ಇವಾಗ 14 ಮೈನಸ್ ಇದರ ವೇಟ್ ಎಷ್ಟು, 1. ಸೊ ವಿಚ್ ಈಸ್ ಈಕ್ವಲ್ ಟು 13. ನೆಕ್ಸ್ಟ್ ಇನ್ನು ಇವಾಗ ದೊಡ್ಡ ಯಾವ್ದು, 3.33. ಸೊ ಅದರ ಆಬ್ಜೆಕ್ಟ್ ಯಾವುದು, 2, ಪ್ರಾಫಿಟ್ 10, ವೇಟ್ 3. ಸೊ ಇಲ್ಲಿ 13 ಉಳಿದಿತ್ತು, 13 ಮೈನಸ್ 3 ವಿಚ್ ಈಸ್ ಈಕ್ವಲ್ ಟು 10. ನೆಕ್ಸ್ಟ್ ಈ 3 ಒಂದಿದೆ, ಇಲ್ಲೊಂದು 3 ಇದೆ. ಸೊ ನಾನು ಈ 3 ನೇ ಸೆಲೆಕ್ಟ್ ಮಾಡ್ತೀನಿ, ನೀವು ಯಾವ್ದಾದ್ರು ಕೂಡ ಸೆಲೆಕ್ಟ್ ಮಾಡಬಹುದು. ಸೊ ಈ 3 ನ ಸೆಲೆಕ್ಟ್ ಮಾಡಿದ್ರೆ ಆಬ್ಜೆಕ್ಟ್ ಯಾವುದು, 3. ಸೊ 3 ಅದರ ವೇಟ್ ಎಷ್ಟು, 15. ಸೊ ಸಾರಿ ಪ್ರಾಫಿಟ್ 15, ವೇಟ್ ಈಸ್ 5 ಅಂದ್ರೆ 10 ಮೈನಸ್ 5 ವಿಚ್ ಈಸ್ ಈಕ್ವಲ್ ಟು 5. ಸೊ ನನಗೆ ವೇಟ್ 5 ಉಳಿತು. ಸೊ ಇವಾಗ ಏನ್ ಮಾಡ್ತೀನಿ, ಈ 3 ನ ಸೆಲೆಕ್ಟ್ ಮಾಡ್ತೀನಿ, ಯಾಕಂದ್ರೆ ಈ 3 ನಂಬರ್ಸ್ ಅಲ್ಲಿ ಹೈಯೆಸ್ಟ್ ಇರೋದು ಯಾವುದು, ಈ 3. ಸೊ ಅದರ ಆಬ್ಜೆಕ್ಟ್ ಯಾವುದು, 6. Next profit is 9, next weight is 3. So 5 minus 3 which is equal to 2. So ಇವಾಗ ನನಗೆ weight 2 ಅಂದ್ರೆ ಖಾಲಿ ಸ್ಪೇಸ್ 2 ಸ್ಪೇಸ್ ಮಾತ್ರ ಉಳಿದಿದೆ ಅಂತ ಅರ್ಥ. ಸೊ ಇವಾಗ 1.75 2
ಇವೆರಡರಲ್ಲಿ ಗ್ರೇಟರ್ ಯಾವುದು 2. ಸೊ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಇದರ ಆಬ್ಜೆಕ್ಟ್ ಯಾವುದು 7. ಸೊ 7, ಅದರ ಪ್ರಾಫಿಟ್ ಈಸ್ 4, ವೇಟ್ ಈಸ್ 2. ಸೊ ಇವಾಗ ಏನಾಯ್ತು 2 - 2 ವಿಚ್ ಈಸ್ ಈಕ್ವಲ್ ಟು 0. ಸೊ ಇವಾಗ ಏನ್ ಮಾಡಿದ್ವಿ 15 ವೇಟ್ ಅನ್ನ ಅವ್ರು ಕೊಟ್ಟಿದ್ರು. ಸೊ ನಾವು 15ಗೆ 15 ಕೂಡ ಎಷ್ಟಾಗುತ್ತೆ ಅಷ್ಟು ಆಬ್ಜೆಕ್ಟ್ಸ್ ನ ಫಿಲ್ ಮಾಡಿದ್ವಿ. ಸೊ ನೋಡಿ ಈ ಆಬ್ಜೆಕ್ಟ್ ಫಿಲ್ ಆಗಿಲ್ಲ, 4th ಆಬ್ಜೆಕ್ಟ್ ಫಿಲ್ ಆಗಿಲ್ಲ, ಆದ್ರೂ ನಾವು ಎಫಿಷಿಯಂಟ್ ಆಗಿ ಎಷ್ಟಾಗುತ್ತೆ ಅಷ್ಟು ವೇಟ್ ಗಳನ್ನ ನಾವು ತುಂಬಿಸಿದ್ವಿ. ಸೊ ಇವಾಗ ಏನ್ ಮಾಡಬೇಕು, ಅವ್ರು ಏನ್ ಕೇಳಿದ್ದಾರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಏನು ಅಂತ ಕಂಡುಹಿಡಿಯೋದು ಕೇಳಿದ್ದಾರೆ. ಸೊ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ, ಸೊ 10, 25 plus 9 is 34, 38, so for total 51. ಸೊ ನಮಗೆ ಮ್ಯಾಕ್ಸ್ ಪ್ರಾಫಿಟ್ ಎಷ್ಟಾಯ್ತು 51. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಈ ಕ್ವಶನ್ ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.